ನಾನು ಸಹಿತ ಆರಾಮಿದ್ದೇನೆ. ಇಲ್ಲಿ ನೋಡಿ ನಿತ್ವಿಕ್ ಹಾಯ್ ಮಾಡ್ತಾ ಇದ್ದಾನೆ. ಹಾಯ್ ಮಾಡು. ಹಾಯ್. ಅವು ಸಹಿತ ನಿಮ್ಗೆಲ್ಲ ಹಾಯ್ ಮಾಡ್ತಾ ಇದ್ದಾನೆ. ಓಕೆ, ನಾವೀಗ ರುಚಿರ ಹೋಟೆಲ್ ಹೊಂಟಿದ್ದೇವೆ. ಅಲ್ಲಿ ಏನೇನ್ ಆರ್ಡರ್ ಮಾಡಿದ್ವಿ ಏನೇನಿಲ್ಲ ಅದನ್ನ ಸುದ ನಿಮ್ಗೂ ಶೇರ್ ಮಾಡಲಿಕ್ಕೆ ಇಷ್ಟ ಪಡ್ತೇನೆ. ಸೋ ಮೆನಿ ಡೇಸ್ ಆಫ್ಟರ್ ನಾವು ಈಗ ಹೊರಗಡೆ ಹೊಂಟಿದ್ದೇವೆ ಡಿನ್ನರ್ಗೋಸ್ಕರ. ಸೊ ಬನ್ನಿ. ನಿತಿಕಾ ಹಾಯ್ ಮಾಡು. ನಿತಿಕಾ ಬಾಳ ಅಂದ್ರೆ ಬಾಳ ಸಿಟ್ಟು ಬಂದಿತ್ತ ಅವಳಿಗೆ. ಯಾಕಂದ್ರೆ ಮುಂದ್ಗಡೆ ಅವಳು ಬರ್ತಾಳಂತೆ. ನಿತ್ವಿಕ್ ಮುಂದ್ ಕುಂತಿದ್ದಕ್ಕೆ ಅವಳಿಗೂ ಜಲಸ ಆಗ್ತಾ ಇದೆ, ನಾನು ಮುಂದ್ ಕುಂದಿರ್ತೀನಿ ಅಂತ. ಹಾಯ್ ಮಾಡು. ಹಾಯ್ ಮಾಡು. ಹಾಯ್ ಮಾಡು. ಹಾಯ್. ಫ್ಲೈ ಕಿಸ್ ಕೊಡು. ಫ್ಲೈ ಕಿಸ್. ಫ್ಲೈ ಕಿಸ್ ಮಾಡು.
ಹೋಗಿದ್ವಿ, ಅಲ್ಲಿ ಬಂದಿತ್ತು ಎಲ್ಲ ರೆಸ್ಟೋರೆಂಟ್. ಸೊ ಈಗ ಲಾಕ್ಡೌನ್ ಓಪನ್ ಆಗಿದೆ. ಸೊ 3-4 ಡೇಸ್ ಆಫ್ಟರ್ ಅವರು ಓಪನ್ ಮಾಡ್ತಾರಂತ ಅಂದರು. ನಾವು ಟ್ಯಾಂಬ್ರಿನ್ ಹೋಟೆಲ್ಗೆ ಬಂದಾಯಿತು ಈಗ. ಸೊ ಏನೇನು ಆರ್ಡರ್ ಮಾಡಿದ್ವಿ ಏನೇನಿಲ್ಲ ಅಂತ ನಿಮ್ಗೂ ಈಗ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೇವೆ. ಓಕೆ, ಬನ್ನಿ. ನಿತಿಕಾ ಮತ್ತು ನಿತ್ವಿಕ್ ಇಬ್ಬರು ಭಾಳ ಅಂದರೆ ಭಾಳ ಕಾಡ್ತಾ ಇದ್ರು. ನಾವು ಟ್ಯಾಂಬ್ರಿನ್ ಹೋಟೆಲ್ಗೆ ಬಂದ್ವಿ. ಆ್ಯಕ್ಚುಲಿ ರುಚಿರಾ ಹೋಟೆಲ್ಗೆ ಹೋಗ್ತಾ ಇದ್ವಿ, ಬಟ್ 10 ಕಿಲೋಮೀಟರ್ ಮುಂದೆ ಹೋಗಿ ಮತ್ತೆ ರಿಟರ್ನ್ ನಾವು ಚಿಕ್ಕೋಡಿ ಊರಿಗೆ ಬಂದ್ವಿ. ಅಲ್ಲಿ ಚಿಕ್ಕೋಡಿ ಊರಿನಲ್ಲಿ ಟ್ಯಾಂಬ್ರಿನ್ ಹೋಟೆಲ್ 2 ಇದೆ. ಅದರಲ್ಲಿ ನಾವು ಬಸ್ ಸ್ಟ್ಯಾಂಡ್ ಕಡೆ ಟ್ಯಾಂಬ್ರಿನ್ ಹೋಟೆಲ್ಗೆ ಹೋಗಿದ್ವಿ. ಅಲ್ಲಿ ಬಂದ ನಂತರ ಆ್ಯಕ್ಚುಲಿ ಇವತ್ತೇ ಲಾಕ್ಡೌನ್ ಓಪನ್ ಆಗಿತ್ತು, ರೆಸ್ಟೋರೆಂಟ್ ಎಲ್ಲ ಬಂದಾಗಿತ್ತು, ಬಟ್ ಟ್ಯಾಂಬ್ರಿನ್ ಒಂದೇ ಒಂದು ಹೋಟೆಲ್ ಓಪನ್ ಇತ್ತು. ಇವರಂದ್ರು ಹೋಗೋಣ ನಡಿ, ಅಲ್ಲೇ ಭಾಳ ದಿನ ಆಯಿತು ಹೊರಗಡೆ ಊಟ ಮಾಡಿ ಅಂದರು. ಸೊ ಮಕ್ಕಳಿಗೆಲ್ಲ ಕರ್ಕೊಂಡು ಬಂದ್ವಿ. ಬಟ್ ಇಲ್ಲಿ ನೋಡಿ ನಿತಿಕಾ ಮತ್ತು ನಿತ್ವಿಕ್ ಭಾಳ ಅಂದರೆ ಭಾಳ ಕಾಡ್ತಾ ಇದ್ದಾರೆ ನಮಗೆ. ನಿತ್ವಿಕ್ ಅಂತೂ ಕುಂದ್ರಲಕ್ಕಿನೇ ಕೊಡ್ತಾ ಇಲ್ಲ ನನಗೆ. ಇಲ್ಲಿ ನೋಡಿ ಅದು ಹಿಡಿದು ಜಗ್ಗಿದೆ, ಇದು ಹಿಡಿದು ಜಗ್ಗಿದೆ ಮಾಡ್ತಾ ಇದ್ದಾನೆ. ನಿತಿಕಾ ಸಹಿತ ಎಲ್ಲ ಹೋಟೆಲ್ ಓಡಾಡ್ತಾ ಇದ್ದಾಳೆ. ಬಟ್ ಇವರಿಬ್ಬರನ್ನೂ ನನಗೆ ಸಂಭಾಳಿಸಲಿಕ್ಕೆ ಆಗ್ತಾ ಇಲ್ಲ. ಬಟ್ ಇವ್ರನ್ನಿಬ್ಬರನ್ನೂ ನೋಡಿ ಏನಪ್ಪ ಇದು ಹೋಟೆಲ್ಗೆ ಹುಡುಗರು ಕರ್ಕೊಂಬಂದುಬಿಟ್ಟೆ, ಮನೆಗೆ ಕರ್ಕೊಂಡು ಹೋಗಬೇಕು ಅನಿಸ್ತಾ ಇತ್ತು. ಬಟ್ ಬಂದಾಯಿತು ಅಂತ ಹೋಟೆಲ್ನಲ್ಲಿ ನಾವು ಡಿನ್ನರ್ ಮಾಡ್ತಾ ಇದ್ದೇವೆ. ಮೆನು ಕೊಟ್ಟಾಯಿತು. ಸೊ ಮತ್ತೆ ಇಬ್ಬರಿಗೂ ಕರ್ಕೊಂಡು ಒಂದು ಕಡೆ ಕುಂದಿಸಿ ಅವ್ರಿಗೆ ಏನು ಬೇಕು ಅದನ್ನೆಲ್ಲ ಕೊಡಿಸಿ, ಮತ್ತು ನಿತಿಕಾ ಮತ್ತು ನಿತ್ವಿಕ್ಕೆ ಕೈಯಲ್ಲಿ ಏನರೇ ಚಪಾತಿ, ಅವನ ಕಡೆ ನಿತ್ವಿಕ್ಕೆ ಒಂದು ಲೆಮನ್ ಕೊಟ್ಟು ಕುಂದಿಸಿದ್ವಿ. ಹಾಗೆ ಸ್ವಲ್ಪ ಅವರಿಬ್ಬರು ಆಟ ಆಡ್ತಾ ಇದ್ರು. ಈಗ ಮೆನು ಒಳಗೆ ನಾವು ಏನು ಆರ್ಡರ್ ಮಾಡಿದ್ವಿ, ಮೆನು ಅಲ್ಲಿ ಎಷ್ಟೋ ವೆರೈಟೀಸ್ ಲಂಚು, ಫುಡ್ಡು ಮತ್ತು ಬ್ರೇಕ್ಫಾಸ್ಟು, ಡಿನ್ನರು ಇದೆ. ಅದೆಲ್ಲ ನಿಮ್ಗೆ ನಾನು ಶೇರ್ ಮಾಡ್ತೀನಿ, ನೋಡಿ. ಫಸ್ಟ್ ನಾವು ಇಲ್ಲಿ ಮೆನು ಅಂದರೆ ಮಸಾಲ ಪಾಪಡ್ ಇಲ್ಲಿ ಆರ್ಡರ್ ಮಾಡಿದ್ವಿ. ಭಾಳ ಅಂದರೆ ಭಾಳ ಎಮ್ಮಿಯಾಗಿತ್ತು, ಸೂಪರ್ ಇತ್ತು. ನಾವು ಎಲ್ಲೇ ಹೋಟೆಲ್ಗೆ ಹೋದರೂ ಫಸ್ಟ್ ಮಸಾಲ ಪಾಪಡನ್ನೇ ಆರ್ಡ್ರ್ ಮಾಡ್ತೀವಿ. ಅದು ತಿಂದ್ರೇ ನಮಗೆ ಡಿನ್ನರ್ ಇಲ್ಲಾಂದರೆ ಲಂಚ್ ಮಾಡಿದಂಗೆ ಅನಿಸುತ್ತೆ. ಹುಡುಗರಿಗೆಲ್ಲ ಭಾಳ ಇಷ್ಟ ಆಗುತ್ತದೆ. ಸೊ ಫಸ್ಟಿಗೆ ನಾವಿದು ಟೈಮ್ ಪಾಸ್ಗೋಸ್ಕರ ಇದು ಮಸಾಲ ಪಾಪಡನ್ನು ಆರ್ಡ್ರ್ ಮಾಡ್ತೀವಿ. ಸೊ ನೋಡಿ ಇಲ್ಲಿ ನಿತಿಕಾ ಮತ್ತು ನಿತ್ವಿಕ್ ಸಹಿತ ತಿಂತಾ ಇದ್ದಾರೆ. ಅವ್ರಿಗೂ ಸುಧಾ ಇದು ಭಾಳ ಇಷ್ಟ. ಬನ್ನಿ ಈಗ ನಾವು ಏನೇನು ಆರ್ಡ್ರ್ ಮಾಡಿದ್ವಿ, ಏನೇನಿಲ್ಲ, ಹೇಗೆ ಟೇಸ್ಟಿಯಾಗಿತ್ತು ಫುಡ್ಡು, ಅದನ್ನೆಲ್ಲ ಈಗ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬನ್ನಿ. ನನ್ನ ವಿಡಿಯೋ ನಿಮಗೆ ಲೈಕ್ ಆದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ.
ಇದು ತಂದೂರಿ ರೋಟಿ ಅಂತೂ ಭಾಳ ಅಂದ್ರೆ ಭಾಳ ಮಸ್ತಿತ್ತು. ವೆಜಿಟೇಬಲ್ನಲ್ಲಿ ಇದು ಭಾಳ ಸೂಪರು. ಎಲ್ಲಿ ಹೋದ್ರೂ ನಾವು ಪನ್ನೀರ್ ಮಸಾಲ ಮಾತ್ರ ಖಂಡಿತವಾಗಿ ತೊಗೋತೀವಿ. ಯಾಕಂದರೆ ನಮಗೆ ವೆಜ್ ಒಳಗಂದರೆ ಅದೇ ಇಷ್ಟ ಆಗುತ್ತದೆ, ಮತ್ತು ಬೇರೆದು ಯಾವುದು ಇಷ್ಟ ಆಗಂಗಿಲ್ಲ. ನಂಗಂದ್ರೆ ಭಾಳ ಇಷ್ಟ ಆಯಿತು ಈ ಸಲ ಇದು ಫುಡ್ಡು. ಇಲ್ಲಿ ನೋಡಿ ನಿತ್ವಿಕ್ಕು ಮತ್ತು ನಿತಿಕಾ ಭಾಳ ಕಾಡ್ತಾಯಿದ್ರು. ನಿತ್ವಿಕ್ ಕೈಯಲ್ಲಿ ನಾನು ಲೆಮನ್ ಕೊಟ್ಟೆ. ಅವನಿಗೆ ಲೆಮನ್ ಅಂದರೆ ಹುಟ್ಟಿನಾಗಿಂದಲೂ ಲೆಮನ್ ಅಂದರೆ ಭಾಳ ಇಷ್ಟ. ಅವನಿಗೆ ಸ್ವಲ್ಪ ಹೀಗೆ ಬಾಯಲ್ಲಿ ಹಾಕಿದರೆ ಸಾಕು ಮುಖ ಕಿವುಚೋದು, ರಿಯಾಕ್ಟ್ ಮಾಡೋದು ಹೀಗೆಲ್ಲ ಮಾಡ್ತಾನೆ. ಬಟ್ ಅವನಿಗೆ ಕೊಟ್ಟೆ ನಾನು. ಕೊಟ್ಟ ಕೂಡಲೇ ಸುಮ್ಮನೆ ಕುಂತ ಒಂದು ಕಡೆ. ಸೊ ಆಮೇಲೆ ನಂತರ ನಾವು ಫ್ರೈಡ್ ರೈಸನ್ನು ಆರ್ಡರ್ ಮಾಡಿದ್ವಿ. ಫ್ರೈಡ್ ರೈಸ್ ಅಂತೂ ಭಾಳ ಅಂದ್ರೆ ಭಾಳ ಟೇಸ್ಟಿ ಇತ್ತು. ಏನೋ ಒಂಥರ ಫ್ಲೇವರು. ಭಾಳ ದಿನದ ನಂತರ ಫುಡ್ ತಿಂದೆಪ್ಪ ಹಿಂಗೆ ಅನ್ನಿಸ್ಬಿಡ್ತು. ಬಟ್ ಫೈನಲಿ ಭಾಳ ಚಲೋ ಇತ್ತು. ಟ್ಯಾಮ್ರಿನ್ ಹೋಟೆಲಿಗೆ ಆ್ಯಕ್ಚುಲಿ ಹೋಗಬಾರ್ದಂತಿತ್ತು, ಯಾಕಂದರೆ ರುಚಿರಾ ಹೋಟೆಲಲ್ಲಿ ಮಸ್ತ್ ಸಿಗ್ತಿತ್ತು. ಬಟ್ ಈ ಸಲ ಯಾಕೋ ಟ್ಯಾಮ್ರಿನ್ದು ಫುಡ್ ಭಾಳ ಅಂದ್ರೆ ಭಾಳ ಮಸ್ತ್ ಇತ್ತು. ಓಕೆ, ಚಲೋ ಇತ್ತು, ಎಂಜಾಯ್ ಮಾಡಿದ್ವಿ. ಭಾಳ ದಿನದ ನಂತರ ಹೊರಗಡೆ ಕರ್ಕೊಂಡು ಹೋಗಿದ್ರು. ನಿಮಗೆಲ್ಲ ಗೊತ್ತು 3 ಮಂತ್ಸ್ನಿಂದ ಲಾಕ್ಡೌನ್ ಇತ್ತು. ನಿತ್ವಿಕ್ 1 ಇಯರ್ ಆದಾಗಿಂದ ಹೊರಗಡೆ ಹೋಗಿರ್ಕಿಲ್ಲ ನಾವೆಲ್ಲ, ರಿಸ್ಕ್ ತೊಗೊಂಡಿರ್ಕಿದ್ದಿಲ್ಲ. ಬಟ್ ಸೋ ಮೆನಿ ಆಫ್ಟರ್ ಈಗ ನಾವು ಬಂದ್ವಿ ಔಟ್ಸೈಡು ಡಿನ್ನರ್ಗೋಸ್ಕರ. ಸೊ ಮಸ್ತಿತ್ತು. ನೀವು ಯಾರೇ ಚಿಕ್ಕೋಡಿ ನಿಯರ್ ಇದ್ದರೆ ಇಲ್ಲಿ ವಿಸಿಟ್ ಕೊಡ್ಬೋದು. ಟ್ಯಾಮ್ರಿನ್ ಹೋಟೆಲ್ ಭಾಳ ಚಲೋ ಇದೆ. ವೆಜಿಟೇಬಲ್ ಫುಡ್ ಅಂತೂ ಆಸಮ್ ಸಿಗುತ್ತದೆ ಇಲ್ಲಿ. ಸೊ ಫೈನಲಿ ನಮ್ಮದು ಊಟ ಆಯಿತು. ಈಗ ಹ್ಯಾಂಡ್ ವಾಶ್ ಮಾಡಿ ಈಗ ರಿಟರ್ನ್ ನಾವು ಹೋಗ್ತಾ ಇದ್ದೇವೆ. ಅಲ್ಲಿ ಹೋಗುವಾಗ ನಿತಿಕಾ ಮತ್ತು ನಿತ್ವಿಕ್ ಮಸ್ತಿ ಹೇಗೆ ಮಾಡಿದ್ರು ಅದನ್ನು ನಿಮ್ಗೂ ಈಗ ಶೇರ್ ಮಾಡ್ತೀನಿ, ಬನ್ನಿ. ನಿತ್ವಿಕ್ ಅಳಾತನ್ ನೋಡ್ರಿ ಇಲ್ಲಿ. ಯಾಕೆ ಅಳಾತನ್ ಕೇಳ್ರಿ ಅವ. ಅವಂಗೆ ನಿತಿಕಾ ಕಾರ್ ಹೊಡಿತಿದ್ದಾಳ, ಅದಕ್ಕ ಅವಂಗೂ ಹೋಗ್ಬೇಕು ಅನ್ಸಾತೈತಿ. ನೋಡ್ರಿ ನೋಡ್ರಿ ಇಲ್ಲಿ ನಿತಿಕಾ ಕಾರ್ ಹೊಡಿಯಾತಾಳ. ನಿತ್ವಿಕ್ ನಿತಿಕಾಗ ನಿತ್ವಿಕ್ ಹೆಂಗ ಅಬ್ಸರ್ವ್ ಮಾಡತಾನ ನೋಡ್ರಿ. ನಿತ್ವಿಕ್ ಹೆಂಗ್ ಹೋಗ್ತಾ ಇದ್ದಾನ ನೋಡ್ರಿ. ಇಲ್ಲಿ ಜಿಗದ್ ಹಿಡಿದ್ ಸಾಕಾಯ್ತು. ಅವ್ರ ಪಪ್ಪ ಮೆಡಿಕಲ್ ಶಾಪಿಗೆ ಹೋಗಿದ್ದಾರ ಕಾರ್ ಡ್ರೈವಿಂಗ್ ಮಾಡಿ. ಬಟ್ ಇಬ್ರು ನಂಗ್ ಬಾಳ ಕಾಡಾಕತ್ತಾರ. ಈ ನಿತಿಕಾಗೆ ಇವನು ಸರಿಸಿ ತಾವ ಗಾಡಿ ಹೊಡ್ಯಾಕತ್ತ ನೋಡ್ರಿ ಇಲ್ಲೇ ಹೆಂಗ. ಏ ನಿತ್ವಿಕ್ ಬಿಡು ಬಾ, ನಿತ್ವಿಕ್ ಬಾ. ಅವನ್ಗೆ ಕಾರ್ ಡ್ರೈವಿಂಗ್ ಮಾಡೋದಂದ್ರೆ ಭಾಳ ಇಷ್ಟ. ಯಾಕಂದ್ರೆ ಯಾವಾಗ ನೋಡಿದ್ರು ಕಾರ್ ತೆಗೆದ್ರೆ ಸಾಕು ಬರ್ತಾನೆ ಮುಂದೆ ಡ್ರಾಯಿಂಗ್ ಮಾಡಕ್ಕೆ ನಿಲ್ತಾನೆ. ನೋಡಿಲ್ಲಿ ಏ
ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ.